ಯಾಕೆಂದ್ರೆ ನನ್ನೇನಾರು ರಾಮಕೃಷ್ಣ ಮುಂಚಿತವಾಗಿ ಈಗ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಮಾಡಿಸ್ಕೊಡ್ತಿರ್ಲಿಲ್ಲ. ನಾನು ಬೆಂಗಳೂರಲ್ಲೇ ಮಾಡಿಸ್ತಿದ್ದೆ. ಇದೇ ಬಂಡವಾಳ ಬೆಂಗಳೂರಲ್ಲಿ ಹಾಕಿದ್ರೆ ಇನ್ನ ಚೆನ್ನಾಗಿ ಬೆಳೀತಿತ್ತು. ಇಲ್ಲಿ ನನ್ಗೆ ಗೊತ್ತಿದೆ, ಅವ್ರು 40 ಕರೆದಿದ್ದೆ, ಪ್ರಿನ್ಸಿಪಾಲ್ನ ಕರೆಸಿದ್ದೆ, ಏನಮ್ಮ ಏನ್ ಕತೆ ನಿಂದು ಅಂತ ಕೇಳಕ್ಕೆ. 45,000 ತಗೋತಾ ಇದೀವಿ ಸರ್ ಅಂತ ಅಂದ್ರು. 45,000ಕ್ಕೆ ಟೀಚರ್ಗಳು ಸಂಬಳನೂ ಕೊಡೋಕ್ಕಾಗೋದಿಲ್ಲ, ಒಳ್ಳೆ ಟೀಚರ್ಸ್ ಕೊಡೋಕ್ಕಾಗೋದಿಲ್ಲ. ಒಳ್ಳೆ ಶಿಕ್ಷಣ ಕಲಿಸ್ಬೇಕಾದ್ರೆ ಬೇಕಾದಷ್ಟು ಒಳ್ಳೆ ಕ್ವಾಲಿಟಿ ಟೀಚರ್ ತರಬೇಕಾದ್ರೆ ಅವ್ರಿಗೂ ಚೆನ್ನಾಗಿ ಸಂಬಳ ಕೊಟ್ಟರೆ ಮಾತ್ರ ಬರ್ತಾರೆ. ಇವತ್ತು ಯಾರು ಏನು ಕಡಿಮೆ ಇಲ್ಲ. ನಿಮ್ಮ ಮಂಡ್ಯ ಶಿಕ್ಷಣ 17ನೇ ಸ್ಥಾನಕ್ಕೆ ಹೊರಟೋಗಿದೆ. ಅದನ್ನ ಮೇಲೆ ಎತ್ತಬೇಕು. ಹಿಂದೆ ಎಲ್ಲ ಘಟಾನುಘಟಿ ಲೀಡರ್ಗಳೆಲ್ಲ ಒಂದ್ ಕಡೆ ಮಾದೇಗೌಡರು, ಒಂದ್ ಕಡೆ ಶಂಕರೇಗೌಡರು, ಒಂದ್ ಕಡೆ SM ಕೃಷ್ಣರವರು, ಇನ್ನೊಂದು ಸಂಸ್ಥೆಯವರೆಲ್ಲ ಸೇರಿ ಮಂಚೇಗೌಡರು ಎಲ್ಲ ಬಹಳ ಜನ ಎಲ್ಲ ಶಿಕ್ಷಣ ಸಂಸ್ಥೆನ ಕಟ್ಟಿದ್ದಾರೆ ಈ ಒಂದು ಜಿಲ್ಲೆಯಲ್ಲಿ. ಆದ್ರೆ ಅಷ್ಟು ಸುಲಭ ಅಲ್ಲ. ಇಲ್ಲಿ ನಾಗೇಗೌಡರು ಕೂಡ ಕಟ್ಟಿದ್ದಾರೆ, ನನಗೂ ನೆನಪಿದೆ, ಯಾವಾಗ ಒಂದ್ಸತಿ ಬಂದಿದ್ದೆ ನಾನು. ಸೊ ಕಟ್ಟಿರೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಸಂಸ್ಥೆ ನಡೆಸುವಂಥದ್ದು. ಯಾವ ಸರ್ಕಾರದ ಸಹಾಯನೂ ಇಲ್ಲದೆ ಬಿಲ್ಡಿಂಗ್ ಕಟ್ಟಿ, ಏಕೆಂದ್ರೆ ಬಡ್ಡಿಗೆ ಸಾಲ ಏನಾದ್ರು ತಗೋಬಿಟ್ರು ಮುಗಿದೋಯ್ತು, ಅದಕ್ಕೆ ರಾತ್ರಿ ಆಗಲಿಲ್ಲ, ಬಡ್ಡಿ ಓಡ್ತಾ ಇರ್ತದೆ ಮೀಟ್ರು. ಹಂಗೆ ಬಹಳ ಕಷ್ಟ ಸಂಸ್ಥೆ ನಡೆಸುವಂಥದ್ದು. ಆದ್ರೆ ಸಮಾಜಕ್ಕೆ ಏನಾದ್ರು ಒಂದು ಋಣ ತೀರಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ದೇವರಿಗೆ, ಗುರುಗಳಿಗೆ ಎಲ್ಲರೂ ಕೂಡ ಋಣವನ್ನ ತೀರಿಸುವಂತ ಕೆಲಸ ನಿಮ್ಗೆಲ್ಲ ಇವತ್ತು ಅವರು ಮಾಡಿದ್ದಾರೆ. ಸೊ ಬಹಳ ಪ್ರಬುದ್ಧವಾಗಿ ನಾನು ನನ್ನ ಸಂಸ್ಥೆಯವ್ರನ್ನ ಕಳಿಸ್ಕೊಡ್ತೀನಿ. ಇದಕ್ಕೆ ಏನೇನು ಟ್ಯೂನ್ ಅಪ್ ಮಾಡಬೇಕು ಇಲ್ಲ ಕರ್ಸ್ಕೊಂಡು ಯಾವ ರೀತಿ ಗೈಡೆನ್ಸ್. ಯಾಕೆಂದ್ರೆ ನನಗೂ ಈ ಶಿಕ್ಷಣಕ್ಕೂ ಒಂದು ದೊಡ್ಡ, ಯಾಕೆ ನಾನೆಲ್ಲ ಗ್ರಾಜ್ಯುಯೇಟ್ ಆಗಲಿಲ್ಲ. ನಾನು ಗ್ರಾಜ್ಯುಯೇಟ್ ಆಗಿದ್ದೆ 2007ರಲ್ಲೋ 8ರಲ್ಲೋ ನಾನು ಗ್ರಾಜ್ಯುಯೇಟ್ ಆಗಿದ್ದು. ಕಾಲೇಜ್ ಓದುವಾಗೆ ಟಿಕೆಟ್ ಕೊಟ್ಬಿಟ್ರು ನನಗೆ. ಸೊ ಆಗ ನಾವೆಲ್ಲ ರಾಜಕಾರಣ ಮಾಡಿಕೊಂಡು ಸರಿಯಾಗಿ ಓದಲಿಲ್ಲ. ಇನ್ನೆಲ್ಲ ಮಕ್ಕಳು ಬಂದು ಕೇಳ್ತಾರ, ಅಪ್ಪ ನೀ ನನಗೆ ಓದು ಅಂತೀಯ, ನೀ ಯಾಕೆ ಓದಲಿಲ್ಲ ಅಂತ ಎಲ್ಲ ಕೇಳ್ಬಿಡ್ತಾರೋ ಅಂತೇಳಿ ಈ ಓಪನ್ ಯೂನಿವರ್ಸಿಟಿಲಿ ನಾನು ಡಿಗ್ರಿ ತಗೊಂಡೆ. ಓಪನ್ MA ಪೊಲಿಟಿಕಲ್ ಸೈನ್ಸ್ ಮಾಡಿ ಓಪನ್ ತಗೊಂಡೆ. ಕೃಷ್ಣಾರ್ ಸಂಪುಟದಲ್ಲಾಗಲಿ, ಬಂಗಾರಪ್ಪನವ್ರ ಸಂಪುಟದಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಮಂತ್ರಿ ಆಗಿದ್ದೆ. ಆಗ ಅದಕ್ಕೆ ಅಷ್ಟು ಸಂತೋಷ ಆಗಲಿಲ್ಲ. ಅಲ್ಲಿ ಮೈಸೂರು ಓಪನ್ ಯೂನಿವರ್ಸಿಟಿಲಿ ಹೋಗಿ ನಾನು ಗ್ರಾಜ್ಯುಯೇಟ್ ಆದ ದಿನ ನನಗೆ ಅದು ಅತಿ ಹೆಚ್ಚು ಸಂತೋಷವನ್ನ ತಂದಂತ ದಿನ ಅಂತ ನನಗೆ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಹೆಮ್ಮೆ ಬರ್ತದೆ. ಏಕೆಂದ್ರೆ ಇವತ್ತು ನಮ್ಮ BM ಪಬ್ಲಿಕ್ ಶಾಲೆ, ಇಲ್ಲಿ ಒಂದು CBSE, ಇವತ್ತು ನಮ್ಮ ಮಕ್ಕಳು ಯಾರೂ ಗ್ಲೋಬಲ್ ಮಟ್ಟಕ್ಕೆ ಇವತ್ತು ಕಾಂಪೀಟ್ ಮಾಡಬೇಕು. ನೀವು ಮಳವಳ್ಳಿಲಿ ಹೋದ್ರಿ, ಮದ್ದೂರಲ್ಲಿ ಹೋದ್ರಿ, ಕಾಳಮುದ್ದೊಂದೊಡ್ಡಿ ಹೋದ್ರಿ, ಬೆಂಗಳೂರಲ್ಲಿ ಹೋದ್ರಿ ಅಂತ ಯಾರು ಕೇಳುದಿಲ್ಲ. ನಿಮ್ಮ ಮಾರ್ಕ್ಸು, ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಕೂಡ ಒಂದು ಭಾರತದ ಮಟ್ಟದಲ್ಲೇ ಇವತ್ತು ನಿಮ್ಮ CBSE ಸ್ಕೂಲ್ ಅಂತಂದ್ರೆ ಇಡೀ ಇಂಡಿಯಾನೇ ನಿಮಗೆ ಕಾಂಪಿಟೇಷನ್ ಅಲ್ಲಿ ಇರ್ತದೆ. ಅಂತ ಸಂದರ್ಭದಲ್ಲಿ ನಿಮ್ಮ ಮಕ್ಕಳ ಇಲ್ಲೆಲ್ಲ ರೈತರ ಮಕ್ಕಳು ಕೂಡ ಏನಪ್ಪಾ ಅಂದ್ರೆ, ಅಯ್ಯೋ ನಮ್ಮಂಗೆ ಕಷ್ಟಪಡೋದು ಬೇಡ, ನಾವು ಕೂಡ ಒಂದು ಒಳ್ಳೆ ವಿದ್ಯಾಭ್ಯಾಸ ನನ್ನ ಮಕ್ಕಳಿಗೆ ಕಳ್ಸೋಣ ಅಂತೇಳಿ ನಿಮ್ಮೆಲ್ಲರೂ ಕೂಡ ಆಸೆ ಇದೆ ಅನ್ನೋದು ಕೂಡ ನಮ್ಗೆ ಅರಿವಿದೆ. ನಾನು ರಾಮಕೃಷ್ಣರವ್ರಿಗೆ ಮತ್ತು ಶಂಕರಲಿಂಗೇಗೌಡರಿಗೆ ನಂದೊಂದು ಕಿವಿ ಮಾತು ಏನಂದ್ರೆ, ಯಾವ ರಾಜಕಾರಣಿಗಳನ್ನೂ ಈ ಕಾಂಪೌಂಡ್ ಒಳಗಡೆ ನೀವು ಸೇರ್ಸಕ್ ಹೋಗಬೇಡಿ. ಯಾರನ್ನು ಇಲ್ಲಿ ಸೇರಿಸಿ ಯಾರಿಗೂ ಫೀಸ್ ಕಡಿಮೆ ಮಾಡಿ ರೆಕಮೆಂಡೇಶನ್ ತಗೊಳ್ಳೋದು ಯಾವುದು ಮಾಡ್ಬೋದು. ನಿಮ್ಮ ಸಂಸ್ಥೆಗೆ ಏನಾದ್ರು ಒಳ್ಳೇದಾಗಬೇಕಂದ್ರೆ ಈ ರಾಜಕೀಯದವರು, ದಳದವನಾಗ್ಲಿ, ಕಾಂಗ್ರೆಸ್ ಅವನಾಗ್ಲಿ, BJPಯವನಾಗ್ಲಿ, ರೈತ ಸಂಘದವ್ರನಾಗ್ಲಿ ಈ ಕಾಂಪೌಂಡ್ ಇಂದ ಹೊರಗಡೆ ಇಟ್ಟರೆ ಮಾತ್ರ ನಿಮ್ಮ ಸಂಸ್ಥೆಗೆ ಒಂದು ಒಳ್ಳೆ ಹೆಸರು ಬರ್ತದೆ. ಸೊ ಹಂಗೆ ಕ್ವಾಲಿಟಿ ಎಜುಕೇಶನ್ಗೆ ಕೊಡಬೇಕು. ನನಗೆ ಯಾರೋ ಹಿಂದೆ ನನ್ನ ಅಡ್ವೈಸರ್ ಇದ್ದ, ಅವನೊಂದು ಮಾತು ಹೇಳ್ಕೊಟ್ಟಿದ್ದ ನನಗೆ, ನೃಪ ರಪ ಹಪ ಹರಿಸದ, ದಾಯಾದಿ ದಕ್ಕಿಸದ, ಅಗ್ನಿಯಲ್ಲಿ ಸುಡದ, ನೀರಿನಲ್ಲಿ ನೆನೆಯದ, ಗುಪ್ತ ನಿಧಿ ಒಂದೇ ವಿದ್ಯೆ ಅಂತ. ಅಂದ್ರೆ ನೃಪನಪ ಅಂದ್ರೆ ಈ ರಾಜ, ಅವನ ಕೇಳಿ ಕದಿಯಕ್ಕಾಗಲ್ವಂತೆ, ಇಲ್ಲ ದಾಯಾದಿನೋ ದಕ್ಸಕ್ಕಾಗಲ್ವಂತೆ, ಇಲ್ಲ ನೀರಿನಲ್ಲೂ ನೆಲೆಸಕ್ಕಾಗಲ್ವಂತೆ, ಅಗ್ನಿಲೂ ಸುಡಕ್ಕಾಗಲ್ವಂತೆ. ಆ ಗುಪ್ತ ನಿಧಿ ಒಂದೇ ವಿದ್ಯೆ ಅಂತೇಳಿ. ಹಂಗೆ ಇವತ್ತು ರಾಮಕೃಷ್ಣ ಮತ್ತು ಅವರ ತಂಡದವರು ಇಲ್ಲಿ ಒಂದು ದೊಡ್ಡ ಅವ್ರ ಮಟ್ಟಕ್ಕೆ ಇದು ಬಹಳ ದೊಡ್ಡದು, ಬಹಳ ಒಂದು ದೊಡ್ಡ ಸಂಸ್ಥೆಯನ್ನ ಈ ಒಂದು ಮಳವಳ್ಳಿಗೆ ನನ್ನ ಊರಿನಲ್ಲಿ ನಮ್ಮ ತಂದೆ ತಾಯಿ ಹೆಸರಿನಲ್ಲಿ ನಾನು ವಿದ್ಯೆ ದಾನ ಮಾಡಬೇಕು ಅಂತೇಳಿ
ಬಹಳ ಕಡಿಮೆ. ನಾನು ಬೆಂಗಳೂರಲ್ಲಿ ಸ್ಕೂಲ್ ನಡೆಸ್ತಾ ಇದ್ದೀನಿ. ನನ್ನ ಫೀಸು ಇದೇ CBSE ಸಿಲೆಬಸ್ಸೇ. ನನ್ನ ಫೀಸು 1.5 ಲಕ್ಷ ರೂಪಾಯಿ ಅಲ್ಲಿ.